ಶೇಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 28/2/2025. ನಮ್ಮ ಕನ್ನಡ ಭಾಷೆ ನಮ್ಮ ಹೆಮ್ಮೆಯ ಭಾಷೆ, ಅದು ನಮ್ಮ ಮಾತೃಭಾಷೆ. ಕನ್ನಡ ಅನ್ನೋದು ಅದು ಭಾಷೆಯಲ್ಲ, ಅದು ತನ್ನದೇ ಆದ ಪರಂಪರೆಯನ್ನು ಹೊಂದಿದೆ. ಕದಂಬರ ಆಳ್ವಿಕೆಯ ಕಾಲದಿಂದ ಕನ್ನಡಕ್ಕೆ ಒಂದು ಇತಿಹಾಸವೇ ಇದೆ. ಕನ್ನಡಿಗರಿಗೆ ಅವಮಾನವಾದರೆ ಎಂದಿಗೂ ಸಹಿಸೋದಿಲ್ಲ. ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಸ್ ಕಂಡಕ್ಟರ್ ಮೇಲೆ ಮರಾಠಿಗರು ಮಾಡಿದ ಹಲ್ಲೆಯನ್ನು ಖಂಡಿಸಿ ರಬಕವಿ ಬನಟ್ಟಿ ತಾಲೂಕಿನಲ್ಲಿ ಕರವೇ ಗಜಸೇನೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಮಾಳು ದುರ್ಗಣ್ಣವರ್ ಯುವ ಘಟಕದ ಅಧ್ಯಕ್ಷರು. ಇವರ ಮುಂದಾಳತ್ವದಲ್ಲಿ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕನ್ನಡ ಮಾತನಾಡಬೇಕು. ಮರಾಠಿಗರು ಬಸ್ ನಿರ್ವಾಹಕರ ಮೇಲೆ ಮತ್ತು ಚಾಲಕರ ಮೇಲೆ ಮರಾಠಿ ಯುವಕರು ಮಾಡಿರುವಂಥ ಹಲ್ಲೆಯನ್ನು ಖಂಡಿಸಿ ಬನಟ್ಟಿಯಲ್ಲಿ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಮತ್ತು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ JBTV ನ್ಯೂಸ್ 24/7. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪೋಸ್ಕೋ ಪ್ರಕರಣ ದಾಖಲಿಸಿದ ಮರಾಠಿಗರತನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ಅತಿ ತೀವ್ರವಾಗಿ ಖಂಡಿಸುತ್ತೇವೆ. MESನವರು ಪದೇ ಪದೇ ನಮ್ಮನ್ನು ಕೆಣಕಿ ನಮ್ಮ ತಾಳ್ಮೆಯನ್ನು ಪರಿಶೀಲಿಸುತ್ತಿದ್ದಾರೆ. ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಅವರ ಗಂಟು ಮುಟ್ಟೆ ಕಟ್ಟಿಸಿ ಬಿಡುವುದಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ನಮ್ಮ ಬದುಕನ್ನು ಕಂಡುಕೊಂಡು ಜೀವನ ಸಾಗಿಸುತ್ತಿದ್ದು ನಮ್ಮ ಶತ್ರು ಕನ್ನಡಿಗರ ಬದುಕನ್ನು ಕಸಿದುಕೊಳ್ಳಬಾರದು ಎಂಬ ಉದ್ದೇಶದಿಂದ ನಮ್ಮದಾಗಿದೆ. ಅಲ್ಲಿಯ ಕನ್ನಡಿಗರು ಅಲ್ಲಿಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಲ್ಲಿಯ ಭಾಷಾಭಿಮಾನಕ್ಕೆ ಬದ್ಧರಾಗಿದ್ದಾರೆ. ಆದರೆ ಇಲ್ಲಿ ಗಡಿ ಭಾಗದ ಮರಾಠಿ ಪುಂಡರು ತಮ್ಮ ಬೇಳೆ ಬೇಯಿಸುವಗೋಸ್ಕರ ಪದೇ ಪದೇ ನಮ್ಮ ಮೇಲೆ ಆಕ್ರಮಿಸುತ್ತಿದ್ದಾರೆ. ತಮ್ಮ ರಾಜಕೀಯ ಸೇವನೆಗೋಸ್ಕರ ಈ ಹಿಂದೆ ಮರಾಠಿಗರನ್ನು ಎತ್ತಿಕಟ್ಟುತ್ತಿದ್ದರು. ಅದನ್ನು ನಾವೆಲ್ಲ ಬಗ್ಗು ಬರೆದಿದ್ದೇವೆ. ಮಹಾರಾಷ್ಟ್ರದ ರಾಜಕಾರಣಿಗಳ ಬೆಳಗಾವಿ ಭಾಗವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಉದ್ದೇಶದಿಂದ ಅದನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲಿವರೆಗೂ ಮರಾಠಿಗರು ಮತ್ತು ಕನ್ನಡಿಗರು ಅಣ್ಣ ತಮ್ಮಂದಿರ ಬದುಕುವ ವಾತಾವರಣ ನಿರ್ಮಾಣ ಮಾಡಬೇಕು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡಬೇಕು. ನಿನ್ನೆಯ ದಿನ ಸೊಲ್ಲಾಪುರದ ಸಾತಾ ರಸ್ತೆಯಲ್ಲಿ ಶಿವಸೇನೆಗೊಂಡರು ಕರ್ನಾಟಕದ ಬಸ್ಸನ್ನು ತಡೆದು ಚಾಲಕನಿಗೆ ಕೇಸರಿ ಬಣ್ಣ ಮತ್ತು ಹೂವಿನಾರ ಹಾಕಿ ಅವನ ಬಾಯಿಯಿಂದ ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಎಂದು ಘೋಷಣೆ ಕೂಗಿಸಿ ತಮ್ಮ ಉದ್ದಟತನದಿಂದ ಮೆರೆದಿದ್ದಾರೆ. ಅದಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ನಗರದಲ್ಲಿ ಕನ್ನಡ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಷ್ಟೆಲ್ಲ ನಡೆದರೂ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ರಾಜಕೀಯ ಸಂಗತಿ. ಕೂಡಲೇ ರಾಜ್ಯ ಸರ್ಕಾರ ಗಡಿಭಾಗದ ಕನ್ನಡಿಗರ ಪರ ನಿಂತು MES ಕೂಟಗಳ ಮತ್ತು ಕನ್ನಡ ವಿರೋಧಿಗಳ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಘೋಷಣೆ ಆಗ್ರಹಿಸುತ್ತದೆ. ಕನ್ನಡ ವಿರೋಧಿ ಚಟುವಟಿಕೆ ಯಾರೇ ಆದರೂ ಅವರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಥವಾ ಆಯಾ ಜಿಲ್ಲೆ ಗಡಿಪಾರು ಸಲಹೆ ನೀಡುತ್ತೇವೆ. ಇಲ್ಲವಾದರೆ ರಾಜ್ಯ ಸರ್ಕಾರ ಕನ್ನಡ ವಿರೋಧಿಗಳ ತಕ್ಕ ಪಾಠ ಕಲಿಸದೇ ಹೋದರೆ ಕನ್ನಡಿಗರ ಮಾನಸ್ವಾಭಿಮಾನ ಕೆಚ್ಚೆದೆಯ ನಾಡು ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ತಾಯಿ ಚೆನ್ನಮ್ಮ ಜನಿಸಿದ ನಾಡಲ್ಲಿ ನಮ್ಮ ಭುಜಬಲ ಪರಾಕ್ರಮದಿಂದ ಅವರಿಗೆ ಬುದ್ಧಿ ಕಲಿಸುವಂಥ ಮುನ್ನೆಚ್ಚರಿಕೆ ಮಾತುಗಳನ್ನು ಸಹ ತಿಳಿಸುತ್ತೇವೆ.